ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ನಾನು ಪ್ರತಿದಿನ ಮಧ್ಯಾಹ್ನದ ಹೊತ್ತು ಊಟ ಮಾಡಲ್ಲ. ಈ ಥರ ಏನಾದರೂ ವೆಜಿಟೇಬಲ್ ಸಲಾಡ್ ಆರ್ ಫ್ರೂಟ್ ಸಲಾಡ್ ಇಲ್ಲ ರೊಟ್ಟಿ ಆ ಥರ ತಿಂತೀನಿ. ಸಿಂಪಲ್ಲಾಗಿ ಒಂದು ಸೌತೆಕಾಯಲ್ಲಿ ಹೇಗೆ ಸಲಾಡ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಸೌತೆಕಾಯಿನ ಕಟ್ ಮಾಡ್ಕೊಳ್ಳಿ. ನನಗೆ ಸಿಪ್ಪೆ ಇಷ್ಟ ಆಗಲ್ಲ, ಹಾಗಾಗಿ ತೆಗಿತೀನಿ. ಅದನ್ನು ನೂಡಲ್ಸ್ ಥರ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಮೊಸರಿಗೆ ಸ್ವಲ್ಪ ಒಂದು ಸ್ಪೂನ್ ಆಲಿವ್ ಆಯಿಲ್ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ. ಈ ಥರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೌತೆಕಾಯಿನ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇದನ್ನು ತಿಂದ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ತೊಳೆಯೋಣ ಅಂತ ಬಂದೆ. ಎಷ್ಟು ಸ್ಕ್ರಬ್ಬರ್ ತರಿಸಿದ್ರು ಬೇಗನೆ ಹಾಳಾಗ್ತಿರುತ್ತೆ ನಮ್ಮ ಮನೇಲಿ. ಹಾಗಾಗಿ ನಾನು ಪ್ಯಾರೆಟ್ ಅವ್ರದ್ದು ಸ್ಕ್ರಬ್ಬರ್ ಪ್ಯಾಡ್ನ ತರಿಸಿದ್ದೀನಿ. 2-in-1 ಸ್ಕ್ರಬ್ಬರ್ ಇದೆ. ಒಂದು ಸೈಡ್ ಸ್ಕ್ರಬ್ಬರ್, ಇನ್ನೊಂದು ಸೈಡ್ ಸ್ಪಾಂಜ್ ಇರೋದ್ರಿಂದ 2 ಸೈಡು ಯೂಸ್ ಮಾಡಿಕೊಂಡು ಪಾತ್ರೆನ ಬೇಗನೆ ವಾಶ್ ಮಾಡ್ಕೋಬೋದು. ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ನೀವೇ ನೋಡ್ತಿರ್ಬೋದು ನನ್ನ ಫ್ರಿಡ್ಜ್ ಎಷ್ಟು ಗಲೀಜಾಗಿದೆ ಅಂತ. ನಾನು ಪ್ಯಾರೆಟ್ ಅವ್ರದ್ದು ಮೈಕ್ರೋಫೈಬರ್ ಟವಲ್ನ ಬುಕ್ ಮಾಡಿದೆ. ಅದು ಕೂಡ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವಾಟರ್ನೂ ಅಷ್ಟೇ ತುಂಬ ಬೇಗ ಅಬ್ಸರ್ವ್ ಮಾಡುತ್ತೆ. ತುಂಬಾ ನೀಟಾಗಿ ಕ್ಲೀನ್ ಆಯಿತು. ಬಿಫೋರ್ಗೂ ಆಫ್ಟರ್ಗೂ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ನಿಮಗೇನಾದ್ರು ಪ್ರಾಡಕ್ಟ್ ಬೇಕು ಅಂದರೆ ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಬೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.